ನೀವು ಸಿಕ್ಕಾಬಟ್ಟೆ ಮೊಬೈಲ್ ನೋಡ್ತೀರಾ ಅಥವಾ ನಿಮ್ಮ ಮನೇಲಿರ್ತಕ್ಕಂಥವ್ರು ಸಿಕ್ಕಾಬಟ್ಟೆ ಮೊಬೈಲನ್ನು ಯೂಸ್ ಮಾಡ್ತಾ ಇರ್ತಾರಾ? ಯೂಸ್ ಮಾಡಬೇಕಾದ್ರೆ ಯಾವ ಪೊಸಿಷನಲ್ಲಿ ನಾವು ಇರ್ತೀವಿ ನೋಡಿ, ಈ ರೀತಿ ಚೇರ್ ಮೇಲೆ ಕೂತಿರ್ತೀವಿ, ಕಾಲನ್ನು ಎಳೆ ಬಿಟ್ಟಿರ್ತೀವಿ, ಈ ರೀತಿ ಫೋನನ್ನು ಹಿಡ್ಕೊಂಡು ಗಂಟೆಗಟ್ಟಲೆ ನಾವು ಈಗ ದಿನಗಟ್ಟಲೆ ಹಿಂಗೆ ಕೂತ್ಕೊಂಡು ಫೋನನ್ನು ನೋಡ್ತಾ ಇರ್ತೀವಿ. ಸರಿ, ಈ ರೀತಿ ನೋಡೋದ್ರಿಂದ ಏನಾಗುತ್ತೆ ಅಂತಂದರೆ, ಒಂದು ನಮ್ಮ ಬ್ರೈನ್ ಮೇಲೆ ಎಫೆಕ್ಟ್ ಆಗೋದರ ಜೊತೆಯಲ್ಲಿ ಈ ಒಂದು ಪೊಸಿಷನ್, ಕಾಲು ಇಳೆ ಬಿಟ್ಕೊಂಡು ಕೂತ್ಕೊಳ್ತಕ್ಕಂಥ ಒಂದು ಪೊಸಿಷನ್ನು ಹಾರ್ಟ್ ಮೇಲೆ ಬರ್ಡನನ್ನು ಜಾಸ್ತಿ ಮಾಡುತ್ತೆ. ನೀವು ಎಷ್ಟೇ ಫೋನ್ ಯೂಸ್ ಮಾಡಿದರೂ ಕೂಡ ಏನೂ ತೊಂದರೆ ಆಗದಾಗ, ಹಾರ್ಟ್ ಮೇಲಾಗಲಿ ಬ್ರೈನ್ ಮೇಲಾಗಲಿ ಏನೂ ತೊಂದರೆ ಆಗದಂಗೆ ಒಂದು ಸಿಂಪಲ್ ಆಗಿರ್ತಕ್ಕಂಥ ಒಂದು ಟೆಕ್ನಿಕನ್ನು ಹೇಳ್ಕೊಡ್ತೀನಿ. ಏನಂದರೆ, ಫೋನ್ ಯೂಸ್ ಮಾಡಿ, ಎಷ್ಟಾರು ಫೋನ್ ಯೂಸ್ ಮಾಡಿ, ವಿತ್ ಒಂದೇ ಒಂದು ಕಂಡೀಷನ್ ಏನಂದರೆ, ಈ ಪೊಸಿಷನ್ ಬೇಡ, ಪೊಸಿಷನ್ ಚೇಂಜ್ ಮಾಡೋಣಂತೆ. ಚೇಂಜ್ ಮಾಡೋದು ಅಂತಂದರೆ, ಚೇರ್ ಮೇಲೆ ಕುತ್ಕೋಬೇಡಿ, ಚೇರನ್ನು ತೆಗೆದುಬಿಟ್ಟು ಈ ಒಂದು ಪೊಸಿಷನ್ನಲ್ಲಿ ನೋಡಿ, ಈ ಒಂದು ಪೊಸಿಷನ್ ಏನಿದೆಯಲ್ಲ, ಈ ಪೊಸಿಷನ್ ನೋಡಿ, ಇದನ್ನು ಸ್ಕ್ವಾಟಿಂಗ್ ಪೊಸಿಷನ್ ಅಂತ ನಾವೇನು ಕರಿತೀವಿ. ಸೊ ಇಂಡಿಯನ್ ಟಾಯ್ಲೆಟ್ನಲ್ಲಿ ಕುತ್ಕೊಳ್ತಕ್ಕಂಥ ಒಂದು ಪೊಸಿಷನ್ ಇತ್ತಲ್ಲ, ಈ ಒಂದು ಪೊಸಿಷನಲ್ಲಿ ಕುತ್ಕೊಂಡು ಎಷ್ಟು ಅವರ್ ಬೇಕು ಅಷ್ಟು ಅವರ್ ಫೋನನ್ನು ನೋಡೋಕ್ಕೇಳಿ. ಈಗ ಅಡ್ವೈಸ್ ಕೊಟ್ಟಾಗ ಏನಾಗುತ್ತೆ, ಜಾಸ್ತಿ ಹೊತ್ತು ಈ ರೀತಿ ಕುತ್ಕೊಳ್ಳಿಕ್ಕಾಗಲ್ಲ, ಹಾಗಾಗಿ ಜಾಸ್ತಿ ಹೊತ್ತು ಫೋನನ್ನು ಯೂಸ್ ಮಾಡಲ್ಲ. ಎರಡನೇದಾಗಿ, ಈ ರೀತಿ ಕುತ್ಕೊಂಡಾಗ ಲೆಗ್ ಮಸಲ್ಸ್, ಕಾಲಿನ ಮಾಂಸಖಂಡಗಳು, ತೊಡೆ ಮಾಂಸಖಂಡಗಳು ಕಾಂಟ್ರಾಕ್ಟ್ ಆಗಿರ್ತವೆ, ಹಾಗಾಗಿ ಹೃದಯದ ಮೇಲೆ ಒಂದು ಬರ್ಡನ್ನು, ಒತ್ತಡ ಕಡಿಮೆ ಆಗುತ್ತೆ. ಸೊ ಇದೊಂದು ಹೆಲ್ತಿ ಟೆಕ್ನಿಕ್ ಅಂತಲೇ ಹೇಳ್ಬೋದು. ಅಂದರೆ ಮೊಬೈಲ್ ಯೂಸ್ ಮಾಡೋದನ್ನು ಕಮ್ಮಿ ಮಾಡ್ತೀವಿ, ಹಾರ್ಟ್ ಮೇಲೆ ಒತ್ತಡನೂ ಕೂಡ ಕಡಿಮೆ ಮಾಡ್ತೀವಿ. ಯಾರಿಗೆ ಆರೋಗ್ಯದ ಬಗ್ಗೆ ಒಂದು ವೈಜ್ಞಾನಿಕ ಮಾಹಿತಿ, ಸರಿಯಾದ ಮಾಹಿತಿ ಬೇಕೋ, ಕೇವಲ ಅವರು ಮಾತ್ರ ನಮ್ಮ ಪೇಜನ್ನು ಫಾಲೋ ಮಾಡಿ.